ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನ ಮೇಷರಾಶಿಯವರ ಮಾಸ ಭವಿಷ್ಯ, ಸಂಪೂರ್ಣವಾದ ಮಾಸ ಭವಿಷ್ಯ ಈ ತಿಂಗಳಿನಲ್ಲಿ ಯಾವ ರೀತಿ ಇದೆ, ಮತ್ತೆ ನೀವು ಆರಂಭಿಸಿದ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ಯಾವ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತೆ, ಹಣದ ವಿಷಯದಲ್ಲಿ ನೀವು ಗಮನಿಸದೇ ಇದ್ದಂತ ಮಾಡುತ್ತಿರುವಂತ ತಪ್ಪು ಈ ಒಂದು ತಿಂಗಳಿನಲ್ಲಿ ನಿಮಗೆ ಯಾವ ರೀತಿ ಪರಿಣಾಮ ಕೊಡುತ್ತದೆ, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಆದರೆ ನೀವು ಏನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಮತ್ತು ಇನ್ನಷ್ಟು ಹೊಸ ಮಾಹಿತಿಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಿಕೊಂಡು ಬರಬಹುದು. ಇನ್ನು ನೋಡಿ, ಮೇಷರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಕುಜ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವುದರಿಂದ, ಕುಜ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಈ ತಿಂಗಳಿನಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಅತಿ ವೇಗವಾಗಿ ಮುನ್ನುಗ್ಗುತ್ತದೆ. ಮತ್ತೆ ಸೂರ್ಯ ಈ ಒಂದು ತಿಂಗಳಿನಲ್ಲಿ ಆರಂಭದಲ್ಲಿ ನಿಮಗೆ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಅನಗತ್ಯವಾದಂತ ಖರ್ಚು ಮತ್ತು ಒತ್ತಡಗಳು ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ಹಾಗಾಗಿ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಮತ್ತು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಿ ಮುಂದಕ್ಕೆ ಹೋಗುವಂತದ್ದು ಒಳ್ಳೆಯದು. ನಂತರ ಸೂರ್ಯನು 1ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ನೀವು ನಿಮ್ಮ ಶಕ್ತಿಯನ್ನ ಇನ್ನಷ್ಟು ಬಲಗೊಳಿಸುವಂತ ಒಂದು ಅವಕಾಶಗಳನ್ನ ಸೂರ್ಯ ತಂದು ಕೊಡುತ್ತಾನೆ. ಜೊತೆಗೆ ಬುಧ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿರ್ಧಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುತ್ತದೆ. ನೀವು ಯಾವುದೇ ಒಂದು ನಿರ್ಧಾರಗಳು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಅದರ ಕಡೆ ಗಮನ ಕೊಟ್ಟು ನೀವು ಈ ಕೆಲಸ ಮಾಡಿದರೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡಿ ನೀವು ಆ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಒಳ್ಳೆಯದು. ಇನ್ನು ನೀವು ಮಾತನಾಡುವಾಗ, ಬೇರೆಯವರ ಜೊತೆ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಸ್ವಲ್ಪ ನಿಮ್ಮ ಮಾತಿನ ಕಡೆ ಗಮನ ಇರಲಿ. ಆದಷ್ಟು ಮೌನವಾಗಿರುವಂತದ್ದು ಈ ತಿಂಗಳು ಒಳ್ಳೆಯದು. ಯಾವುದೇ ರೀತಿಯ ವಾದ ವಿವಾದ, ಈ ರೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ಎಂಟ್ರಿ ಆಗುವಂತದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಶುಕ್ರನು 11ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ಸ್ನೇಹಿತರು ಮತ್ತು ಸಂಪರ್ಕಗಳಿಂದ ಒಂದಿಷ್ಟು ಲಾಭಗಳು ಉಂಟಾಗುತ್ತದೆ. ಹೊಸ ಪರಿಚಯಗಳು ಈ ಒಂದು ಸಮಯದಲ್ಲಿ ನಿಮಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಇನ್ನು ಶನಿ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮನೆಯಲ್ಲಿ ಒಂದಿಷ್ಟು ವಾತಾವರಣಗಳು ನಿಧಾನವಾಗಿ ಸಾಗುತ್ತವೆ. ಮತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಸ್ಥಿರ ಲಾಭ ನೀಡುತ್ತಾನೆ. ನೀವು ಮಾಡಿದ ಶ್ರಮಕ್ಕೆ ತಡವಾಗಿ ಆದರೆ ನಿಧಾನವಾಗಿ ಕೆಲಸ ಆದರೂ ಕೂಡ ಸ್ವಲ್ಪ ನಿಮಗೆ ಉತ್ತಮವಾದಂತಹ ಫಲ ಈ ಒಂದು ತಿಂಗಳಿನಲ್ಲಿ ಕಾಣಬಹುದು. ಇನ್ನು ಗುರು 2ನೇ ಮನೆಯಲ್ಲಿ ಸ್ಥಿತನಾಗಿರುವುದರಿಂದ ನೀವು ಮಾಡುವಂತ ಒಂದು ಹಣಕಾಸಿನ ಒಂದು ವಿಚಾರದಲ್ಲಿ ಒಂದಿಷ್ಟು ಬೆಂಬಲ ಕೊಡುತ್ತಾನೆ. ನಿಮ್ಮ ಆದಾಯದಲ್ಲಿ ನಿಧಾನವಾದಂತ ಒಂದು ಸುಧಾರಣೆಗಳು ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ಜೊತೆಗೆ ರಾಹು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಅನಗತ್ಯವಾದಂತಹ ಖರ್ಚು ಹೆಚ್ಚಿಸುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಹಣದ ಕಡೆ ಸ್ವಲ್ಪ ಗಮನ ಇರಲಿ. ನೀವು ಹಣದ ವಿಷಯದಲ್ಲಿ ಜಾಗ್ರತೆ ವಹಿಸುವಂತದ್ದು ಈ ತಿಂಗಳಿನಲ್ಲಿ ತುಂಬಾ ಅವಶ್ಯಕತೆ ಆಗಿರುತ್ತೆ. ಇನ್ನು ಕೇತು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಇದ್ದಂತ ಒಂದು ಶತ್ರುಗಳು ಈ ಒಂದು ತಿಂಗಳಿನಲ್ಲಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತಾರೆ. ಶತ್ರುಗಳಿಂದ ಒಂದಿಷ್ಟು ಗೆಲುವನ್ನ ಸಾಧಿಸುವಂತ ಈ ಒಂದು ತಿಂಗಳಿನಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ನೀವು ಎದುರಿಸುವಂತ ಸಮಸ್ಯೆಗಳನ್ನ ಧೈರ್ಯದಿಂದ ನಿಭಾಯಿಸುವಂತ ಶಕ್ತಿ ಈ ತಿಂಗಳಿನಲ್ಲಿ ಉಂಟಾಗುತ್ತದೆ. ಇನ್ನು ವೃತ್ತಿ ಜೀವನದಲ್ಲಿ ನೋಡೋದಾದ್ರೆ ಹೊಸ ಜವಾಬ್ದಾರಿಗಳು ಮತ್ತೆ ಹೊಸದಾದಂತ ಒಂದು ಕೆಲಸ ಕಾರ್ಯಗಳು ಮತ್ತೆ ಏನಾದ್ರೂ ಒಂದು ಬಿಜಿ ಲೈಫ್ ಅನ್ನುವಂಥದ್ದು ಈ ತಿಂಗಳಿನಲ್ಲಿ ನೀವು ನೋಡ್ತೀರಾ. ಧೈರ್ಯದಿಂದ ನೀವು ಈ ತಿಂಗಳಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿದರೆ ಉತ್ತಮವಾದಂತಹ ಫಲಗಳು ಕಂಡು ಬರುತ್ತೆ. ಜೊತೆಗೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯವನ್ನ ತೆಗೆದುಕೊಂಡು ಒಂದು ತಿಳಿದವರಂತ ಒಂದು ಸಲಹೆಗಳನ್ನ ನೀವು ತಿಳಿದುಕೊಂಡು ಸ್ವಲ್ಪ ಮುಂದುವರಿಯುವಂತದ್ದು ಒಳ್ಳೆಯದು. ಹಣದ ವಿಚಾರದಲ್ಲಿ ಬರುವಂತ ಲಾಭ ಈ ತಿಂಗಳಿನಲ್ಲಿ ಸ್ವಲ್ಪ ಉಳಿಸುವಂತದ್ದು ಅಷ್ಟೊಂದು ಕಷ್ಟವಾಗಿರುತ್ತೆ. ಮತ್ತೆ ಅದನ್ನ ಉಳಿಸುವಂತದ್ದು ನೀವು ಈ ತಿಂಗಳಿನಲ್ಲಿ ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕಾಗುತ್ತೆ. ಇನ್ನು ಈ ತಿಂಗಳಿನಲ್ಲಿ ಮೇಷರಾಶಿಯವರು ಮಾಡಬೇಕಾದಂತ ಒಂದು ಮುಖ್ಯವಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ. ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿಕೊಂಡು ಈ ತಿಂಗಳಿನಲ್ಲಿ ಧೈರ್ಯವಾಗಿ ನಿಮ್ಮ ಜೀವನವನ್ನ ನಡೆಸ್ತಾ ಬನ್ನಿ. ನೋಡಿ, ಆ ಪರಿಹಾರಗಳು ಏನೆಂದ್ರೆ
ಕುಜನ ಅನುಗ್ರಹಕ್ಕೆ ಈ ಒಂದು ತಿಂಗಳು ನೀವು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತೆ ಕೆಂಪು ಹೂವು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿ. ಮತ್ತೆ ಸೂರ್ಯನ ಕೃಪೆಗೆ ಈ ತಿಂಗಳಿನಲ್ಲಿ ಭಾನುವಾರದ ದಿನ ಸೂರ್ಯನಿಗೆ ನೀರು ಅರ್ಪಿಸಿ ಕೆಲ ಕ್ಷಣ ಶಾಂತವಾಗಿ ನಿಂತು ಪ್ರಾರ್ಥನೆ ಮಾಡಬೇಕು. ಇನ್ನು ಲಕ್ಷ್ಮೀ ದೇವಿಗೆ ದೀಪ ಹಚ್ಚುವುದರಿಂದ ಆರ್ಥಿಕ ಸಮಸ್ಯೆಗಳು ಈ ತಿಂಗಳಿನಲ್ಲಿ ನಿವಾರಣೆ ಆಗುತ್ತದೆ. ಇನ್ನು ವೀಕ್ಷಕರೇ, ಈ ಒಂದು ಮೇಷರಾಶಿಯವರಿಗೆ ಈ ತಿಂಗಳು ಶಕ್ತಿ ಮತ್ತು ಪರೀಕ್ಷೆ ಎರಡೂ ಒಂದೇ ಸಮಯದಲ್ಲಿ ಎದುರಾಗುತ್ತದೆ. ಹಾಗಾಗಿ ನೀವು ಇಂಥ ಸಮಯದಲ್ಲಿ ಅನವಶ್ಯಕವಾದಂತಹ ನಿರ್ಧಾರಗಳನ್ನ ತಪ್ಪಿಸಿ ಯೋಚಿಸಿ ನಡೆದುಕೊಂಡರೆ ಯಶಸ್ಸು ನಿಧಾನವಾಗಿ ನಿಮ್ಮ ಕಡೆ ಬರುತ್ತದೆ. ಇನ್ನು ಈ ಒಂದು ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನಮಸ್ಕಾರ.